ಹಾಯ್ ಎಲ್ಲರಿಗೂ, ನಾನಿವತ್ತು ಉಂಡಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದಕ್ಕೆ ತುಳುವಿನಲ್ಲಿ ಪುಂಡಿ ಅಂತ ಹೇಳ್ತಾರೆ. ಮೊದಲಿಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ನಂತರ 1.5 ಗ್ಲಾಸ್ ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಗ್ರೈಂಡ್ ಮಾಡಿದ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದೊಂದು 5 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ರವೆ ಸ್ವಲ್ಪ ನೆನೆದ ನಂತರ ಸ್ವಲ್ಪ ದಪ್ಪ ಆಗ್ತದೆ ಇದು. ನಂತರ ಒಂದು ಕಾವಲಿಗೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತೆ ಮತ್ತು ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಮಿಕ್ಸ್ ಮಾಡಿದ ಅಕ್ಕಿ ರವೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸಬೇಕು. ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಿ ತಳ ಹಿಡಿತದೆ. ನಂತರ ಇದು ಬೇಯಿಸಲಿಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ರೆಡಿ ಮಾಡಿ ಇಡಬೇಕು. ಇದೀಗ ಡ್ರೈ ಆಗ್ತಾ ಬಂದಿದೆ. ನೀರಿನ ಅಂಶ ಎಲ್ಲ ಹೋಗ್ತಿದೆ ಇದರಲ್ಲಿ, ಮತ್ತು ಡ್ರೈ ಆಗ್ತಿದೆ ಇದು. ಇಷ್ಟು ಡ್ರೈ ಆದರೆ ಸಾಕು. ನಂತರ ಕೈಗೆ ಸ್ವಲ್ಪ ನೀರನ್ನು ತಾಗಿಸಿ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಬೇಕು. ಒಂದೂವರೆ ಗ್ಲಾಸ್ ಅಕ್ಕಿ ರವೆ ಮತ್ತು ಅರ್ಧ ಗ್ಲಾಸ್ ತೆಂಗಿನಕಾಯಿ ತುರಿಗೆ 23 ಪುಂಡಿ ಆಗಿದೆ ಇದರಲ್ಲಿ. ಇದು 5 ನಿಮಿಷ ಪ್ರೀ ಹೀಟ್ ಮಾಡಬೇಕು ಫಸ್ಟ್. ನಂತರ ಉಂಡೆಗಳನ್ನೆಲ್ಲ ಇಟ್ಟು 15 ನಿಮಿಷ ಬೇಯಿಸಿದರೆ ಸಾಕು. ಇದೀಗ ಬೆಂದಿದೆ. ಸಾಂಬಾರು ಜೊತೆಗೆ ಇದು ಒಳ್ಳೆಯದಾಗ್ತದೆ. ಇಲ್ಲಿ ತೆಂಗಿನೆಣ್ಣೆ ಮತ್ತು ಉಪ್ಪಿನಕಾಯಿ ಒಟ್ಟಿಗೆ ಸಹ ಒಳ್ಳೆಯದಾಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.